ಪೇನ್ ಇತ್ತು ನನಗೆ. ಈ ಮೊಣಕಾಲು ಇಲ್ಲಿ ಬಹಳ ತುಂಬ ಪೇನ್ ಆಗ್ತಾ ಇತ್ತು. ಒಂದ್ಸಲ ನೀವು ಭೇಟಿ ಕೊಡಲೇಬೇಕು. ತುಂಬ ಅದ್ಭುತವಾದ ಒಂದು ಥೆರಪಿಯನ್ನು ಮಾಡ್ತಾರೆ. ಹೊಸಪೇಟೆ ಪ್ರಾಕೃತಿಕ ಮನೆ ನ್ಯಾಚುರಲ್ ಥೆರಪಿ ಸೆಂಟರ್. ನೀವು ಡಿಸ್ಕ್ ಬಲ್ಜ್, ಬೆನ್ನು ನೋವು, ಕತ್ತು ನೋವು, ಕೈ ಸೆಳೆತ, ಸಿಯಾಟಿಕಾ ನರ್ವ್ ಪೇನ್, ಮೊಣಕಾಲು ನೋವು ಅಂತಹ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಇದಕ್ಕೆಲ್ಲ ಯಾವುದೇ ಔಷಧಿ ಮತ್ತು ಸರ್ಜರಿಗಳಿಲ್ಲದೆ ಗುಣಪಡಿಸಲಾಗುವುದು. ನನಗೆ ಸುಮಾರು ಸಲ ಇಲ್ಲಿಗೆ ಬಂದಿದ್ದೀನಿ ನಾನು. ಪ್ರಾಕೃತಿಕ ಮನೆ ಹೊಸಪೇಟೆ ನ್ಯಾಚುರಲ್ ಥೆರಪಿ ಸೆಂಟರ್. ನಿಜವಾಗ್ಲೂ ಇದೊಂದು ನೈಸರ್ಗಿಕವಾಗಿ ಪ್ರಾಕೃತಿಕ ಮನೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನ ಬದುಕಿನ ಜಂಜಾಟಗಳ ಮಧ್ಯೆ, ಒದ್ದಾಟಗಳ ಮಧ್ಯೆ, ಒತ್ತಡಗಳ ಮಧ್ಯೆ ಬದುಕ್ತಿರ್ತಕ್ಕಂಥ ಮನುಷ್ಯನಿಗೆ ಒಂಚೂರು ಬಾಡಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ಅನ್ಸೋದು. ಸೊ ಆ ನಿಟ್ಟಿನಲ್ಲಿ ಅದ್ರ ಜೊತೆ ಒಳಗಡೆ ಇರ್ತಕ್ಕಂಥ ಕಾಣದ ನೋವುಗಳು ಕೂಡ ಅವನ್ನ ತಾವು ಇಲ್ಲಿ ಥೆರಪಿ ಮೂಲಕ ಗುಣಪಡಿಸಿರೋದು ನನಗೆ ವೈಯಕ್ತಿಕವಾಗಿ ನನಗೂ ಅನುಭವ ಬಂದಿದೆ. ಯಾಕಂದರೆ ನಾನು ಆಗಲೇ ಇದು ಮೂರು ಸಲ ನಾನು 4 ಸಲ ಬಂದಿದ್ದೀನಿ. ಈ ಪೊಸಿಷನಲ್ ಪೇನ್ ಇತ್ತು ನನಗೆ. ಈ ಮೊಣಕಾಲು ಇಲ್ಲಿ ಭಾಳ ತುಂಬ ಪೇನ್ ಆಗ್ತಾ ಇತ್ತು. ತುಂಬ ಅದ್ಭುತವಾದ ಒಂದು ಥೆರಪಿಯನ್ನು ಮಾಡ್ತಾರೆ. ನಾನಂತೂ ತುಂಬ ಖುಷಿ ಪಟ್ಟಿದ್ದೀನಿ. ನನಗೆ ಅದರ ಎಫೆಕ್ಟ್ ಆಗಿದೆ. ನೋವನ್ನು ನಿವಾರಣೆ ಮಾಡೋದ್ರಲ್ಲಿ ವೈದ್ಯರು ಗಂಗಾಧರ್ ಅವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಹೊಸಪೇಟೆ ನ್ಯಾಚುರಲ್ ಥೆರಪಿ ಸೆಂಟರ್ ಪ್ರಾಕೃತಿಕ ಮನೆ ಅಂತೇಳಿ, ಇಲ್ಲೇ ನಮ್ಮ ಬಳ್ಳಾರಿ ರೋಡಲ್ಲಿ ಪಟೇಲ್ ಹೈಸ್ಕೂಲ್ ಎದುರುಗಡೆ ಇರ್ತಕ್ಕಂಥದ್ದು. ನಮ್ಮ ನ್ಯಾಚುರಲ್ ಥೆರಪಿ ಸೆಂಟರಿಗೆ ಬಂದಿರೋದು ನಮಗೆ ಖುಷಿಯಾಗಿದೆ. ಯುದ್ಧಕಾಂಡ ಬಹಳ ವಿಶೇಷವಾದ ಚಿತ್ರ ಯಾಕಾಗುತ್ತೆ, ಯಾಕೆ ಪುಟ್ಟ ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ಅತ್ಯಾಚಾರಗಳಾಗಿರ್ಬೋದು, ಅದರದ ಒಂದು ಕಾಸ್, ಅದರದೊಂದು ಕಥೆಯನ್ನು ಇಟ್ಕೊಂಡು ಎಳೆದಿರ್ತಕ್ಕಂಥ ಚಿತ್ರ. ಹಾಗಾಗಿ ಅಂಥ ಒಂದು ಚಿತ್ರದಲ್ಲಿ ನಾನು ಒಂದು ಪುಟ್ಟ ಪಾತ್ರವನ್ನು, ಜಡ್ಜ್ ಪಾತ್ರವನ್ನು ಮಾಡಿರೋದಕ್ಕಂಥ ಚಿತ್ರದಲ್ಲಿ ಭಾಗವಾಗಿರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಥ್ಯಾಂಕ್ಸ್ ಟು ಅಜಯ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.